ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ KE ಕಡೆಯಿಂದ ನಡೆಸಿರುವ ಓಲ್ಡ್ ಕ್ವಶನ್ ಪೇಪರ್ನ ಎರಡನೇ ಕ್ವಶನ್ ಪೇಪರ್ ಇದಾಗಿರ್ತದೆ. ಹಿಂದಿನ ಕ್ಲಾಸ್ನಲ್ಲಿ 50 ಕ್ವಶನ್ಗಳು ನಾವು ಈಗಾಗಲೇ ನೋಡಿದ್ದೇವೆ. ಈಗ ನೆಕ್ಸ್ಟ್ 51ನೇ ಕ್ವಶನ್ದಿಂದ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ಈಗ 51ನೇ ಕ್ವಶನ್ದಿಂದ ಸಿಲೋನ್ನ ರಾಜಧಾನಿಯಾಗಿದ್ದ ಅನುರಾಧಪುರಮನ್ನು ಚೋಳ ವಂಶದ ಯಾವ ಆಡಳಿತಗಾರರು ನಾಶ ಮಾಡಿದರು ಅಂತೇಳಿ ಕೇಳಿದಾರ. ಸೊ ಸಿಲೋನ್ನ ರಾಜಧಾನಿ ಯಾವ್ದ? ಅನುರಾಧಪುರ. ಸೊ ಚೋಳ ವಂಶದ ಯಾವ ಆಡಳಿತಗಾರ ಈ ಅನುರಾಧಪುರವನ್ನು ನಾಶ ಮಾಡ್ತಾನಂದ್ರೆ ಇಲ್ಲಿ ರಾಜೇಂದ್ರ ಗಂಗೈಗೊಂಡ ಚೋಳ ಏನೈತಿ ಇವ ಇದನ್ನು ನಾಶ ಮಾಡ್ತಾನೆ. ಸೊ ಇವಂಗ ಗಂಗೈಗೊಂಡಂದು ಬಿರುದು ಇರ್ತದೆ. ಸೊ ಇದು ಎದಕ್ಕೆ ಬಂತಂದ್ರೆ ಗಂಗರನ್ನು ಸೋಲಿಸಿದ್ದಕ್ಕಾಗಿ ಗಂಗೈಗೊಂಡ ಆಗ್ತದೆ. ನೆಕ್ಸ್ಟ್, ಚೋಳರ ಪ್ರಮುಖ ಬಂದರು ಅಲ್ಲಿಂದ ಅವರು ಚುರುಕಾದ ವ್ಯಾಪಾರವನ್ನು ನಡೆಸಿದ್ದರು. ಇದು ಕಾವೇರಿ ನದಿಯ ಮುಖಭಾಗದಲ್ಲಿದೆ. ಇದನ್ನು ಕಾವೇರಿ ಪಟ್ಟಣಂ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ಕಾವೇರಿ ನದಿಯ ಮೇಲೆ ಇರುವಂತಹ ಕಾವೇರಿ ಪಟ್ಟಮ್ಮ ಇವರದ ಬಂದರು ಆಗಿರ್ತದೆ. ಯಾರ್ದ? ಚೋಳರದ ಪ್ರಮುಖ ಬಂದರು ಇದು ಆಗಿರ್ತದೆ. ನೆಕ್ಸ್ಟ್, ಆದಿವರಹ ಎಂಬ ಶೀರ್ಷಿಕೆಯುಳ್ಳ ವಿಷ್ಣು ಭಕ್ತನಾದ ಮಿಹಿರ ಭೋಜ ಡ್ಯಾಶ್ ಡ್ಯಾಶ್ ವಂಶಕ್ಕೆ ಸೇರಿದವನು. ಸೊ ಇವನು ರಾಜಸ್ಥಾನದ ಪ್ರತಿಹಾರ ರಾಜವಂಶಕ್ಕೆ ಇಲ್ಲಿ ಸೇರಿರ್ತಾನ. ಸೊ ಆದಿವರಹ ಎಂಬ ಶೀರ್ಷಿಕೆ ಇರ್ತದೆ ಇವ್ರಿಗೆ. ಇವ ಮಿರಹ ಭೋಜನ ಇವ ಪ್ರತಿಹಾರ ರಾಜವಂಶಕ್ಕೆ ಸೇರಿರ್ತಾನ. ನೆಕ್ಸ್ಟ್, ನಿಕೋಬಾರ್ ದ್ವೀಪ ಸಮೂಹದ ದ್ವೀಪಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಅನುಕ್ರಮವನ್ನು ಆರಿಸಿ ಬರೆಯಿರಿ ಅಂದರು. ಸೊ ಉತ್ತರದಿಂದ ದಕ್ಷಿಣಕ್ಕೆ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ಸೊ ಇಲ್ಲಿ ಮೊದಲಿಗೆ ಕಾರ್ ನಿಕೋಬಾರ್ ಬರ್ತದೆ, ನೆಕ್ಸ್ಟ್ ತೆರಸ್ಸಾ ದ್ವೀಪ ಬರ್ತದೆ, ನೆಕ್ಸ್ಟ್ ಲಿಟಲ್ ನಿಕೋಬಾರ್ ಬರ್ತದೆ, ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಇಲ್ಲಿ ಬರ್ತದೆ. ಸೊ ನಿಮ್ಗೆ ಡಯಾಗ್ರಾಮ್ ಮುಖಾಂತರ ಹೇಳೋದಾದ್ರೆ, ಸೊ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಂದಾರ ಮೊದಲಿಗೆ ಕಾರ್ ನಿಕೋಬಾರ್ನ ನೋಡ್ಬೋದು, ಇಲ್ಲದ ಕಾರ್ ನಿಕೋಬಾರ್ ಐಸ್ಲ್ಯಾಂಡ್ ಇಲ್ಲದ. ನೆಕ್ಸ್ಟ್ ತೆರಸ್ಸಾ ಇಲ್ಲದ. ನೆಕ್ಸ್ಟ್ ಲಿಟಲ್ ನಿಕೋಬಾರ್ ಇಲ್ಲದ, ಲಿಟಲ್ ನಿಕೋಬಾರ ಇಲ್ಲದ. ಸೊ ನೆಕ್ಸ್ಟ್ ಗ್ರೇಟ್ ನಿಕೋಬಾರ ಇಲ್ಲದ. ಸೊ ಉತ್ತರದಿಂದ ದಕ್ಷಿಣಕ್ಕೆ ಒಂದನೇದ ಕಾರ್ ನಿಕೋಬಾರ, ಎರಡನೇದು ತೆರಸ್ಸಾ, ಮೂರನೇದು ಲಿಟಲ್, ನಾಲ್ಕನೇದ ಗ್ರೇಟ್ ನಿಕೋಬಾರ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೌತ್ ಅಂಡಮಾನ ಮತ್ತು ಲಿಟಲ್ ಅಂಡಮಾನ್ ನಡುವೆ ಏನದ ಇಲ್ಲಿ ಡಂಕನ್ ಪ್ಯಾಸೇಜ್ ಎಂಬ ಒಂದು ಇಲ್ಲಿ ಲೈನ್ ಅದ. ನೆಕ್ಸ್ಟ್ ಇಲ್ಲಿ ಲಿಟಲ್ ಅಂಡಮಾನ ಮತ್ತು ಕಾರ್ ನಿಕೋಬಾರ್ ಮಧ್ಯೆ ಏನೈತಿ, ಅಥವಾ ಇಲ್ಲಿ ಲಿಟಲ್ ಅಂಡಮಾನ ಅಥವಾ ನಿಕೋಬಾರ್ ನಡುವೆ ಇಲ್ಲಿ 10 ಡಿಗ್ರಿ ಚಾನಲ್ ಇಲ್ಲಿ ಅದ. ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ಅಂತಲೂ ಇದನ್ನ ಕರಿಬೋದು. ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ 10 ಡಿಗ್ರಿ ಚಾನಲ್ ಅದ. ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಇಲ್ಲಿ ಕೋಕೋ ಚಾನಲ್ ಅದ, ನೆಕ್ಸ್ಟು ಸೊಂಬರಿಯೋ ಚಾನಲ್ ಅದ, ಇಲ್ಲಿ ಗ್ರೇಟ್ ಚಾನಲ್ ಅದ. ಸೊ ಇವುಗಳನ್ನ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಅವನ್ನ ಕೇಳಿದ್ದಾರೆ ಇಲ್ಲಿ ಕ್ವಶನ್ದಾಗ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ನಾರ್ತ್ ಅಂಡಮಾನ, ಮಿಡಲ್ ಅಂಡಮಾನ, ಸೌತ್ ಅಂಡಮಾನ, ನೆಕ್ಸ್ಟ್ ಲಿಟಲ್ ಅಂಡಮಾನ. ಇವೆಲ್ಲ ಯಾವೊಂದು ಈ ಬೇ ಆಫ್ ಬೆಂಗಾಲ್ದಲ್ಲಿ ಅದಾವು, ಇದು ಕೂಡ ಗೊತ್ತಿರಬೇಕು. ಇಲ್ಲಿ ಅಂಡಮಾನ ಮತ್ತು ನಿಕೋಬಾರ್ದ ರಾಜಧಾನಿ ಇಲ್ಲಿ ಪೋರ್ಟ್ ಬ್ಲೇರ್ ಅನ್ನೋದಾಗಿರ್ತದೆ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹವನ್ನು ಪ್ರತ್ಯೇಕವನ್ನು ಇಲ್ಲಿ ಮಾಡ್ತದ ಅಂತ ಕೇಳಿದರು. ಸೊ ಇಲ್ಲಿ ಆಪ್ಷನ್ ಲಿಟಲ್ ನಿಕೋಬಾರ, ಬ್ಯಾರನ್ ದ್ವೀಪ, 10 ಡಿಗ್ರಿ ಚಾನಲ್ ಅದ. ಇಲ್ಲಿ ನೋಡ್ಬೋದು, ಇದು ಟೋಟಲ್ ಇದು ಅಂಡಮಾನ, ನೆಕ್ಸ್ಟ್ ಇದು ನಿಕೋಬಾರ್ ಐಸ್ಲ್ಯಾಂಡ್,
ಸೊ ಇದರ ಮಧ್ಯೆ ಇರೋದು ಇಲ್ಲಿ ಏನದ 10 ಡಿಗ್ರಿ ಚಾನಲ್ ಅದ. ಸೊ ಇಲ್ಲಿ 10 ಡಿಗ್ರಿ ಚಾನಲ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಡಂಕನ್ ಪ್ಯಾಸೇಜ್. ಸೊ ಎಲ್ಲಿ ಬರ್ತದೆ ಇದು ಡಂಕನ್ ಪ್ಯಾಸೇಜ್ ಇಲ್ಲಿ ಬರ್ತದೆ. ಸೊ ಎಲ್ಲೆಲ್ಲಿ ಇಲ್ಲಿ ಸೌತ್ ಅಂಡಮಾನ ಮತ್ತು ಲಿಟಲ್ ಅಂಡಮಾನ. ಸೌತ್ ಅಂದರೆ ಇಲ್ಲಿ ದಕ್ಷಿಣ ಅಂಡಮಾನ ಮತ್ತು ಲಿಟಲ್ ಅಂಡಮಾನ ಅಂತ ಅದ. ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ಬೋದು. ಇಲ್ಲದ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ನ ಮಧ್ಯೆ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಭಾರತ ದ್ವೀಪಗಳು ಜ್ವಾಲಾಮುಖಿ ವಲ್ಲ ಅಂದರು. ಸೊ ಇಲ್ಲಿ ಕರವಟ್ಟಿ ದ್ವೀಪ ಏನಾಗುತ್ತೆ ಇದು ಜ್ವಾಲಾಮುಖಿ ಆಗೋದಿಲ್ಲ. ಸೊ ಉಳಿದಿದ್ದು ಎಲ್ಲ ಏನೈತಿ ಜ್ವಾಲಾಮುಖಿ ದ್ವೀಪಗಳು ಆಗಿದ್ದು. ಬಟ್ ಸದ್ಯಕ್ಕೆ ಇರೋದು ಏನೈತಿ ಇದು ಬ್ಯಾರನ್ ದ್ವೀಪ ಒಂದೇ ಏನೈತಿ ಜ್ವಾಲಾಮುಖಿಯಾಗಿ ಆ್ಯಕ್ಟಿವ್ ಆಗಿ ಇದು ಒಂದು ಅದ. ನೆಕ್ಸ್ಟು ಲಕ್ಷ ದ್ವೀಪ ಸಮೂಹದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಲಕ್ಷ ದ್ವೀಪ ಒಳಗೆ ಅತಿ ದೊಡ್ಡ ಇಲ್ಲಿ ಮಿನಿಕಾಯ್ ದ್ವೀಪ ಏನೈತಿ. ಮಿನಿಕಾಯ್ ದ್ವೀಪ ಇದು ಅತಿ ದೊಡ್ಡ ದ್ವೀಪ ಆಗ್ತದೆ ಇದರೊಳಗೆ ಅಲ್ಲಿ ಲಕ್ಷದ್ವೀಪ ಸಮೂಹದಲ್ಲಿ. ಸೊ ಇಲ್ಲಿ ಡಯಾಗ್ರಾಮನ್ನು ನೋಡ್ಬೋದು. ಸೊ ಮಿನಿಕಾಯ್ ಎಲ್ಲದ ಇಲ್ಲದ. ಸೊ ಇದು ಲಕ್ಷದ್ವೀಪ ಸಮೂಹದ. ಸೊ ಇಲ್ಲಿ ಕರವಟ್ಟಿ ರಾಜಧಾನಿ ಬರ್ತದೆ ಲಕ್ಷದ್ವೀಪದ. ಹಾಗೆ ಇಲ್ಲಿ ಲಕ್ಷದ್ವೀಪ ಮತ್ತು ಮಿನಿಕಾಯ್ ನಡುವೆ ಏನೈತಿ ಇಲ್ಲಿ 9 ಡಿಗ್ರಿ ಚಾನಲ್ ಬರ್ತದೆ. ನೆಕ್ಸ್ಟ್ ಈ ಮಿನಿಕಾಯ ಹಾಗೂ ಈ ಕಡೆ ಏನೈತಿ ಮಾಲ್ಡೀವ್ಸ್ ಐತಿ. ಮಾಲ್ಡೀವ್ಸ್ ದೇಶ ಐತಿ ಮಾಲ್ಡೀವ್ಸ್. ಸೊ ಆ ಮಾಲ್ಡೀವ್ಸ್ ಮತ್ತು ಮಿನಿಕಾಯ ಮಧ್ಯೆ ಏನೈತಿ 8 ಡಿಗ್ರಿ ಚಾನಲ್ ಏನೈತಿ ಇಲ್ಲಿ ಮಧ್ಯ ರೇಖೆ ಇಲ್ಲಿ ಅದ. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತದಲ್ಲಿ ಸಿಪ್ಕಿಲಾ ಬಾರ್ ಲಾ ಚಾಪ್ಲಾ ಕಣಿವೆಗಳು ಇವೆ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಈ ಶಿಪ್ಕಿಲಾ ಮತ್ತು ಬಾರಾ ಲಾ ಚಾಪ್ಲಾ ಈ ಕಣಿವೆಗಳು ಯಾವೊಂದು ರಾಜ್ಯದಲ್ಲಿ ಬರ್ತಾವಂದ್ರೆ ಇವು ಹಿಮಾಚಲದಲ್ಲಿ ಕಂಡು ಬರ್ತಾವು. ಸೊ ಇಲ್ಲಿ ನೋಡ್ಬೋದು ಬಾರಾ ಲಾ ಚಾಪ್ಲಾ ಇಲ್ಲಿ ಅದ ಶಿಪ್ಕಿಲಾ. ಸೊ ಇಲ್ಲಿ ಇದ ಹಿಮಾಚಲ. ಸೊ ಇದು ಹಿಮಾಚಲ ಪ್ರದೇಶ. ಇಲ್ಲಿರುವಂಥ ಕಣಿವೆಗಳನ್ನು ನೋಡ್ಬೋದು ಪಾಸ್ಗಳನ್ನ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಲಡಾಖ್ನಲ್ಲಿ ಇಲ್ಲಿ ಉತ್ತರಾಖಂಡ್ನಲ್ಲಿ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಲಿಪುಲೇಖ್ ಪಾಸ ಇಲ್ಲಿ ಉತ್ತರಾಖಂಡದಾಗ, ನಿತಿ ಮನಾ ಮುಲಿಂಗ ಇಲ್ಲಿ ಬರ್ತದೆ. ಮತ್ತು ನಾಥುಲಾ ಏನೈತಿ ಇಲ್ಲಿ ಸಿಕ್ಕಿಂದಾಗ ಬರ್ತದೆ. ಮೇನ್ ಇರುವ ಇವ ನಾಥುಲಾ ಹಾಗೂ ಲಿಪುಲೇಖ. ನೆಕ್ಸ್ಟ್ ಇಲ್ಲಿ ಶಿಪ್ಕಿಲಾ, ನೆಕ್ಸ್ಟ್ ಬಾರಾ ಲಾ ಚಾಪ್ಲಾ. ಸೊ ಇವ ಮೇನ್ ಅದಾವು. ನೆಕ್ಸ್ಟ್ ಕ್ವಶನ್, ಭಾರತದ ಉತ್ತರ ಬಯಲು ಪ್ರದೇಶದ ನದಿಯ ತಳದಲ್ಲಿರುವ ಹಳೆಯ ಮೆಕ್ಕಲುಮಣ್ಣು ಪ್ರವಾಹ ಬಯಲು ಮಟ್ಟಕ್ಕಿಂತ ಮೇಲಿರುವ ತಾರಸಿಗಳ ರೂಪದಲ್ಲಿ ಇರುವುದನ್ನು ಡ್ಯಾಶ್ ಡ್ಯಾಶ್ ಎಂದು ಇಲ್ಲಿ ಕರೆಯುತ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದನ್ನು ಬಂಗಾರ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ಡಯಾಗ್ರಾಮ್ದಲ್ಲಿ ನೋಡ್ರಿ, ಮೊದಲಿಗೆ ಇಲ್ಲಿ ತರಾಯ್ ಏನೈತಿ ಇದು ಬರ್ತದೆ ಎಲ್ಲಿ ನದಿಯಲ್ಲಿ. ಈ ಶಿವಾಲಿಕ್ ಬೆಟ್ಟಗಳಿಂದ ಏನೈತಿ ಬೆಟ್ಟಗಳಿಂದ ಇಳಿದು ಬಂದಂಥ ಮಣ್ಣು ಏನೈತಿ ಇದು ತರಾಯಿ ನದಿಯ ತಳದಲ್ಲಿ ಇದು ಬರ್ತದೆ.
ನೆಕ್ಸ್ಟ್ ಇದಾದ ನಂತರ ಇದರ ಸನಿಹದಲ್ಲಿ ಅಂದ್ರೆ ಇದ ಬೆಟ್ಟಗಳಿಂದ ಈಚೆ ಸೈಡ್ ನೋಡ್ರಿ, ಈ ಬೆಟ್ಟಗಳಿಂದ ಇಳಿದು ಬಂದಂಥ ಮಣ್ಣು ಏನೈತಿ ಇಲ್ಲಿ ನಿಲ್ತದ, ಇದನ್ನು ಬಾಬರ್ ಮಣ್ಣು ಅಂತ ಇಲ್ಲಿ ಕರೀತಾರ. ಸೊ ಇದನ್ನು ಬಾಬರ್ ಮಣ್ಣು ಅಂತ ಕರೀತಾರ. ನೆಕ್ಸ್ಟ್ ಏನೈತಿ, ಸೊ ಇಲ್ಲಿಂದ ಈಚ ಕಡೆ ನದಿಯ ತಳದಲ್ಲಿ ಉಳಿತದ. ಸೊ ಇಲ್ಲಿ ಗಿಡಗಳೆಲ್ಲ ಹೇಳ್ತಾವೆ. ಸೊ ಇದೇನೈತಿ, ಇದು ತರಾಯಿ ಮಣ್ಣಾಗ್ತದ. ಸೊ ತರಾಯಿ ಮಣ್ಣಾಗುತ್ತೆ. ನೆಕ್ಸ್ಟ್ ಈ ನದಿಯ ತಳಭಾಗದಲ್ಲಿ, ಈ ಹರಿವಿನ ನದಿಯ ತಳಭಾಗದಲ್ಲಿ ಏನು ಮಣ್ಣು ಉಳಿತದ ಅದನ್ನು ಕದರ್ ಅಂತ ಕರೀತಾರೋ. ವಿತಿನ್ ಇಲ್ಲಿ ಫ್ಲೋಡ್ ಪ್ಲೇನ್ಸ್ ಐತಿ. ಸೊ ಈ ನದಿ ಹರ್ಕೊಂಡು ಹೋಗುತ್ತೆ, ಬಟ್ ಈ ನದಿಯ ಸೈಡ್ಗಡೆ ಏನೋ ಮಣ್ಣು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಇಲ್ಲಿ ಬಂಗಾರ ಮಣ್ಣು ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಇದನ್ನು ಬಂಗಾರ ಆಪ್ಷನ್, ಸೊ ಈ ಕ್ವಶನ್ ಅಲ್ಲದ ಇದಕ್ಕಿಂತ ಮೇಲಿನ ಕ್ವಶನ್. ಸೊ ಅದನ್ನು ಬಂಗಾರ ಅಂತ ಇಲ್ಲಿ ಕರೀತಾರೋ. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ, ಹಿಮಾಲಯದ ಭೂ ಪ್ರದೇಶವು ಬಯಲು ಪ್ರದೇಶಕ್ಕೆ ಇಳಿಯುವ ಭಾರತದ ಉತ್ತರ ಬಯಲಿನಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರುವ ರಂಧ್ರಗಳಿರುವ ಜಲ್ಲಿಕಲ್ಲುಗಳಿಂದ ಕೂಡಿದ ಬಯಲು ಪ್ರದೇಶವನ್ನು ಡ್ಯಾಶ್ ಡ್ಯಾಶ್ ಎಂದು ಇಲ್ಲಿ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಬಾಬರ್ ಅಂತ ಕರೀತಾರೆ. ಸೊ ಇಲ್ಲಿ ಇದೇನದ, ಇದ ಕಲ್ಲುಗಳಿಂದ ನಿರ್ಮಾಣ ಆಗುತ್ತೆ. ಸೊ ಇಲ್ಲಿ ಈ ಬೆಟ್ಟಗಳಿಂದ ಇಳಿದು ಬಂದಂಥ ಮಣ್ಣಿನಿಂದ ಸೊ ಇಲ್ಲಿ ಕಲ್ಲುಗಳ ರೂಪದಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಇದನ್ನು ಏನೈತಿ, ಇದನ್ನು ನಾವು ಬಾಬರ್ ಅಂತ ಇಲ್ಲಿ ಕರಿತೀವಿ. ನೆಕ್ಸ್ಟ್ ಇದು ದಾಟಿದ ನಂತರ ಇಲ್ಲಿ ನೀರು ನಿಲ್ಲುತ್ತೆ, ಇದರಲ್ಲಿ ಗಿಡಗಳು ಬೆಳಿತಾವ. ಸೊ ಈ ಗಿಡಗಳು ಬೆಳೆದ ನಂತರ ಇದನ್ನು ಏನೈತಿ ಇಲ್ಲಿ ತೆರಾಯಿ ಅಂತ ಇಲ್ಲಿ ಕರಿತಾರೋ. ಸೊ ಇದನ್ನು ತೆರಾಯಿ ಅಂತ ಕರಿತಾರೋ. ನೆಕ್ಸ್ಟ್ ಇದು ನೀರು ಇಲ್ಲಿ ಫ್ಲೋ ಆಗುತ್ತೆ, ನೀರನ್ನ ಈ ನದಿಯ ಕೆಳಭಾಗದಲ್ಲಿ ಏನು ಮಣ್ಣು ಇರ್ತದೆ ಅದನ್ನು ಕದರ್ ಅಂತ ಇಲ್ಲಿ ಕರಿತಾರೆ. ನೆಕ್ಸ್ಟ್ ಈ ನದಿ ಹರ್ಕೊಂಡು ಹೋಗುತ್ತೆ, ಇದ ಕಡೆ ಸೈಡ್ ಏನು ಕಲೆಕ್ಟ್ ಆಗುತ್ತಾ ಎತ್ತರ ದಿಬ್ಬೆಗಳು ಏನು ಇಲ್ಲಿ ಮಣ್ಣಿನ ಕಲೆಕ್ಟ್ ಆಗುತ್ತಾ ಇದನ್ನು ಬಂಗಾರ ಮೀನ್ ಅಂತ ಬಂಗಾರ ಅಂತ ಇಲ್ಲಿ ಕರೀತಾರೆ, ಬಂಗಾರ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋನೂ ಅದ. ಸೊ ಅದನ್ನು ನೀವು ಇಲ್ಲಿ ನೆಕ್ಸ್ಟ್ ನೋಡ್ಬೋದು. अब संरचना के आधार पर भी इसे 4 भागों में बांटा गया है. संरचना मतलब इस मैदानी क्षेत्र में अलग अलग प्रकार का मैदान है. मतलब वहाँ कहीं दलदल है, कहीं ज़्यादा पत्थर हैं, कहीं बहुत ज़्यादा उपजाऊ मिट्टी है. इस आधार पर 4 भागों में बांटा गया है. पहला है भाबर क्षेत्र, दूसरा तराई और तीसरा है भांगर और चौथा खादर क्षेत्र. इनके बारे में भी अच्छे से हमें पढ़ना है. पहले हम बात करते हैं भाबर क्षेत्र की. ये क्षेत्र कहाँ होगा? मैप में देखिए, अभी हमने हिमालय पर्वत पढ़ चुके हैं. हिमालय पर्वत की सबसे दक्षिणी पर्वत श्रेणी कौन सी है? शिवालिक हिमालय है. तो शिवालिक हिमालय के पैरेलल में नीचे की तरफ साउथ में 8 किलोमीटर से लेकर 16 किलोमीटर के चौड़ी पट्टी है लगभग. ये इस क्षेत्र को भाबर क्षेत्र कहा जाता है. अब इस क्षेत्र की खासियत क्या होगी? देखिए, हम जानते हैं हिमालय से जो नदियाँ आ रही हैं अपने द्वारा अवसाद लेकर आ रही हैं. तो जो बड़े बड़े सेडिमेंट है, जो बड़े बड़े अवसाद है, जो बड़े बड़े पत्थर हैं, उनको वहीं छोड़ देती हैं, क्योंकि इतना भारी जो अवसाद है वो अपने साथ आगे नहीं ले जा पाती. तो शिवालिक हिमालय के दक्षिण की ओर इन पत्थरों की एक पट्टी सी बन गई है जो नदियों के द्वारा बड़े बड़े अवसाद छोड़ दिए गए हैं. अब ये बड़े बड़े पत्थर हैं और इनके बीच में बहुत जगह खोखली होगी, तो इसी कारण से जो नदियां हैं ना वो इसके अंदर अदृश्य हो जाती हैं, नीचे से बहती हैं, हमें दिखाई नहीं देती इस क्षेत्र में. तो भाबर क्षेत्र में नदियां अदृश्य हो जाती हैं. क्यों हो जाती हैं ये आप समझ गए होंगे, अनुमान लगा सकते हैं. निकलती कहाँ है? आगे थोड़ा सा दक्षिण की ओर आइए, एक और क्षेत्र है तराई रीजन. इसकी जो चौड़ाई है लगभग 15 किलोमीटर से 30 किलोमीटर के आसपास है. इसकी उत्तर से दक्षिण चौड़ाई. इस रीजन को तराई रीजन कहा जाता है. इसकी खासियत मेरे प्यारे बच्चों ये है कि यहाँ पानी की बहुत अधिकता है और दलदली क्षेत्र है. तो स्वाभाविक सी बात है यहाँ बायोडाइवर्सिटी बहुत अधिक होगी. मतलब अलग अलग प्रजाति के जीव जंतु, अलग अलग प्रजाति के पेड़ पौधे यहाँ बहुत सारे होंगे. बहुत घने जंगल पाए जाते हैं. तो आज़ादी से पहले यहाँ रहने लायक नहीं था, लेकिन आज़ादी के बाद बहुत सारे लोग पाकिस्तान से जब यहाँ पर आए तो उसके बाद भारत सरकार ने इन क्षेत्रों को भी
रहने योग्य बनाया और यहाँ लोग कृषि भी करने लग गए, मुख्य तौर पर उत्तर प्रदेश और पंजाब का जो तराई वाला रीजन है वहाँ पर। तो आज जो तराई, जो हकीकत में तराई रीजन है ना, वो आप नॉर्थ ईस्ट में देख पाएंगे। अभी जो घने जंगल वाला जो क्षेत्र, बायोडाइवर्सिटी वाला क्षेत्र, ये नॉर्थ ईस्ट में आपको अब दिखाई देगा। तो ये दो रीज़न आप समझ गए होंगे कि नदियाँ हिमालय से आ रही हैं, बड़े बड़े पत्थर अपने द्वारा पहले ही छोड़ दे रही हैं, उन पत्थरों में ही नदी गायब हो जाती है, उसके नीचे से फ्लो करती है और आगे चलकर तराई वाले रीजन में नदियाँ बाहर निकलती हैं, और ये रीजन मुख्य तौर पर दलदल वाला क्षेत्र है। इतना तो आप समझ गए। इसके बाद जो रीजन है वो बांगर और खादर क्षेत्र है। इसको थोड़ा ध्यान से समझिएगा। अभी तो ये भाभर आपने तराई रीजन पढ़ा, भाभर और तराई क्या है, शिवालिक के पैरेलल में ही है ये। मतलब शिवालिक के दक्षिण में, शिवालिक हिमालय के दक्षिण में भाभर क्षेत्र और उसके दक्षिण में तराई क्षेत्र। अब हम खादर और बांगर रीजन की बात करते हैं। सबसे पहले मैं आपको खादर क्षेत्र की बात बताता हूँ। ये खादर रीजन कौन सा होगा, ये नदियों के आसपास का क्षेत्र होगा। जहाँ जहाँ नदी ट्रैवल कर रही होगी उसके आसपास का वो रीजन जहाँ पर हर साल बाढ़ आ जाती है। जो मानसून जब होता है, नदियाँ जब अपने पूरे उफान में आ जाती हैं, तो जहाँ जहाँ तक पानी जाता है वो रीजन खादर क्षेत्र कहलाता है। इस रीजन की खासियत यह है कि यहाँ पर नई जलोढ़ मिट्टी पाई जाती है जो हर साल नदियों के द्वारा रिचार्ज कर दी जाती है। मतलब नए नए अवसाद इकट्ठे कर दिए जाते हैं नदियों के द्वारा इन रीजन में। तो इन रीजन की खासियत यह होगी, बहुत ज़्यादा उपजाऊ ये रीजन होगा, तो इसे खादर क्षेत्र कहते हैं। अब बांगर क्षेत्र कौन सा है, बांगर क्षेत्र भी नदियों के आसपास का रीजन है, बस खादर क्षेत्र को छोड़कर। खादर क्षेत्र से थोड़ा दूर वाले जो क्षेत्र हैं, जहाँ नदियाँ का पानी नहीं पहुँच पाता है, जो पुरानी जलोढ़ मिट्टी जहाँ पर इकट्ठा हुई है, बहुत प्राचीन में जो नदी ने अवसाद इकट्ठे किए हैं वो अवसाद हैं, बहुत पुराने अवसाद हैं, जो नदियों के द्वारा हर साल रिचार्ज जिसको नहीं किया जा सकता, क्योंकि बहुत दूर दूर वाले क्षेत्र हैं ये। किसी ज़माने में नदियों ने यहाँ अवसाद इकट्ठा किया हुआ है। और इस बांगर क्षेत्र में ना कैल्शियम के पिंड पाए जाते हैं, मतलब जो चूनेदार निक्षेप है ना वो पाए जाते हैं, जिन्हें लोकल भाषा में कंकड़ कह दिया जाता है। और बांगर क्षेत्र में इतना ज़्यादा अपरदन हुआ है कि जो ऊपर की मुलायम मिट्टी है वो लगभग नष्ट हो गई है और यहाँ कंकड़ युक्त ज़मीनें पाई जाती हैं। तो ये था मेरे प्यारे बच्चों उत्तर भारत का मैदान। ಸೊ ನೆಕ್ಸ್ಟ್ ಕ್ವಶನ್, ಒಂದು ಪದವು ಸಾಮಾಜಿಕ ಚಳುವಳಿಗಳನ್ನು ಉಲ್ಲೇಖಿಸುವುದಿಲ್ಲ, ಆದರೆ ಅನ್ಯ ದೇಶದ ವ್ಯಕ್ತಿಗಳನ್ನು ತಿರಸ್ಕರಿಸುವ ಸಮಾಜದಲ್ಲಿ ವ್ಯಾಪಕವಾದ ಮನೋಭಾವವನ್ನು ಸೂಚಿಸುತ್ತದೆ. ಇದು ಏನಾಗಿರ್ತದ ಅಂತ ಇಲ್ಲಿ ಕೇಳಿದಾರ. ಇಲ್ಲಿ ಸಹಜ ಜ್ಞಾನ ಸಿದ್ಧಾಂತ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅಪತಾನಿ ಬುಡಕಟ್ಟು ಸಮುದಾಯವು ಡ್ಯಾಶ್ ಡ್ಯಾಶ್ನಲ್ಲಿ ವಾಸಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಅಪತಾನಿ ಬುಡಕಟ್ಟು ಏನದ, ಇದು ಅರುಣಾಚಲ ಪ್ರದೇಶದಲ್ಲಿ ಇದು ಕಂಡು ಬರ್ತದೆ. ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟ್, ಇನ್ನು ಬೇಟೆಯಾಡುವ ಕೂಟ ಆಧಾರಿತ ಆರ್ಥಿಕತೆಯನ್ನು ಹೊಂದಿರುವ ಭಾರತದ ಬುಡಕಟ್ಟು ಸಮುದಾಯ ಯಾವುದು ಇಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಜರವಾಗಳು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಯಾರು ಚಿಂತನೆಯ ರಚನಾತ್ಮಕ ಕ್ರಿಯಾತ್ಮಕ ಶಾಲೆಯ ಪ್ರವರ್ತಕರಾಗಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ರೆಡ್ ಕ್ಲಿಫ್ ಬ್ರೌನ್ ಅನ್ನೋ ಇತರ ಪ್ರವರ್ತಕ ಆಗಿದ್ದಾರೆ. ನೆಕ್ಸ್ಟ್, ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶಗಳು ಭಾರತದ ಸಂವಿಧಾನದ ಡ್ಯಾಶ್ ಡ್ಯಾಶ್ ವೇಳಾಪಟ್ಟಿಯ ಅಡಿಯಲ್ಲಿ ಬರುತ್ತವೆ ಎಂದರು. ಸೊ ಇವ ಈಶಾನ್ಯ ಭಾರತದ ಬುಡಕಟ್ಟು ಅಂದಾಗ ಇಲ್ಲಿ 6ನೇ ಅನುಸೂಚಿ ಇಲ್ಲಿ ಬರ್ತದೆ. ಸೊ ಅನುಸೂಚಿಗಳನ್ನ ನೋಡೋದಾದ್ರೆ ಇಲ್ಲಿ 1ನೇ ಅನುಸೂಚಿ ಏನು ಹೇಳುತ್ತಾ, ಭೂ ಪ್ರದೇಶದ ಬಗ್ಗೆ ಹೇಳುತ್ತಾ, ಭೂ ಪ್ರದೇಶ. ನೆಕ್ಸ್ಟ್ 2ನೇ ಅನುಸೂಚಿ ಇಲ್ಲಿ ವೇತನ ಮತ್ತು ಭತ್ಯೆ ಬಗ್ಗೆ ಇಲ್ಲಿ ಹೇಳುತ್ತಾ. ನೆಕ್ಸ್ಟ್ 3ನೇ ಅನುಸೂಚಿಲಿ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 4ನೇ ಅನುಸೂಚಿ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 5ನೇದ ಅನುಸೂಚಿತ ಪ್ರದೇಶಗಳ ಆಡಳಿತ ಹಾಗೂ ನಿಯಂತ್ರಣ, ಆಡಳಿತ
ಹಾಗೂ ನಿಯಂತ್ರಣ ಬಗ್ಗೆ ಹೇಳುತ್ತೆ. ಇಲ್ಲಿ ಆರನೇದೇನೈತಿ, ಇದು ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರಾಬಲ್ಯದ ಬಗ್ಗೆ ಹೇಳುತ್ತೆ. ಏಳನೇದು ಏನು ಹೇಳುತ್ತೆ ಇಲ್ಲಿ, ಏಳನೇದು ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೂ ಸಮವರ್ತ ಪಟ್ಟಿ ಎಂಬ ಮೂರು ವಿಷಯಗಳ ಬಗ್ಗೆ ಹೇಳುತ್ತೆ. ಮೂರು ವಿಷಯಗಳ ಬಗ್ಗೆ ಇಲ್ಲಿ ಹೇಳುತ್ತೆ. ಎಂಟನೇದು ಏನು ಹೇಳುತ್ತೆ, ಇಲ್ಲಿ ಅಧಿಕೃತ ಭಾಷೆಗಳ ಬಗ್ಗೆ ಹೇಳುತ್ತೆ. ಅಧಿಕೃತ ಭಾಷೆಗಳ ಬಗ್ಗೆ ಹೇಳುತ್ತೆ. ಅಧಿಕೃತ ಭಾಷೆಗಳು ಎಷ್ಟದಾವ ಅಂದ್ರೆ ಇಲ್ಲಿ 22 ಅದಾವು. ಸೊ 21ನೇ ತಿದ್ದುಪಡಿ ಮುಖಾಂತರ ಇಲ್ಲಿ ಸಿಂಧಿ ಭಾಷೆಯನ್ನು ಸೇರಿಸ್ತಾರ. 71ನೇ ತಿದ್ದುಪಡಿ ಮುಖಾಂತರ ಕೊಂಕಣ ಮತ್ತು ಮಣಿಪುರಿಯನ್ನು ಸೇರಿಸ್ತಾರ. ನೆಕ್ಸ್ಟ್ 92ನೇ ತಿದ್ದುಪಡಿ ಮುಖಾಂತರ ಇಲ್ಲಿ ಡೋಗ್ರಿ, ಬೋಡೋ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನ ಇಲ್ಲಿ ಸೇರಿಸ್ತಾರೆ. ಸೊ ಇದನ್ನು ನೆನಪಿಟ್ಕೋಕ ಈಜಿ ಮೆಥಡ್ ಹೇಳೋದಾದ್ರೆ ಇಲ್ಲಿ 21 + 71 ಮಾಡಿದ್ರೆ ಇಲ್ಲಿ 92 ಬರ್ತದೆ. ಸೊ ಇವು ಮೂರು ತಿದ್ದುಪಡಿ ಎಂದವು ಭಾಷೆಯ ಲ್ಯಾಂಗ್ವೇಜನ್ನು ಇಲ್ಲಿ ಅಧಿಕೃತ ಭಾಷೆಯನ್ನಾಗಿ ಮಾಡಿದಂಥ ತಿದ್ದುಪಡಿಗಳ ಇವಾಗಿರ್ತವ. ಸೊ ಇಲ್ಲಿ 21ನೇ ತಿದ್ದುಪಡಿ ಏನೈತಿ, ಇದು 1967 ನೆಕ್ಸ್ಟ್ ಇದು 71ನೇ ತಿದ್ದುಪಡಿ 1992 ನೆಕ್ಸ್ಟ್ ಇದು 92ನೇದು 2003 ಆಗುತ್ತೆ. ಸೊ ಇದಿಷ್ಟು ಏನೈತಿ ಇದರದೊಂದಾಗಿತ್ತು. ನೆಕ್ಸ್ಟ್ ಸರಿಯಾದ ಕ್ರಮವನ್ನು ಗುರುತಿಸಿ ಎಂದಿದ್ದಾರೆ. ಸೊ ಇಲ್ಲಿ ಸರಿಯಾದ ಕ್ರಮ ಛೇದಕ, ಪೂರ್ವ ದವಡೆ, ಕೋರೆಹಲ್ಲು, ದವಡೆ ಹಲ್ಲು ಈ ಥರ 4 ಹಲ್ಲುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಆಗುತ್ತೆ ನೋಡ್ರಿ. ಛೇದಕ ಆಗುತ್ತೆ, ಕೋರೆ ಹಲ್ಲು ಆಗುತ್ತೆ, ಪೂರ್ವ ದವಡೆ ಆಗುತ್ತೆ, ದವಡೆ ಹಲ್ಲು ಇಲ್ಲಿ ಆಗುತ್ತೆ. ಸೊ ನೋಡ್ಬೋದು. ಸೊ ಇಲ್ಲಿ ಇದೇನೈತಿ ಇವ ಛೇದಕ ಇವ. ಸೊ ಇದು ಛೇದಕ. ನೆಕ್ಸ್ಟ್ ಇದು ಏನೈತಿ, ಇದು ಕೋರೆ ಹಲ್ಲು ಇದು. ಸೊ ಕೆನಿಯನ್ ಏನೈತಿ, ಇದು ಚೂಪಲ್ಲು ಏನದ, ಇದು ಕೋರೆ ಹಲ್ಲು. ನೆಕ್ಸ್ಟ್ ಸೆಂಟ್ರಲ್ ಇನ್ಸಿಯರ್ ಏನೈತಿ, ಇದು ಏನೈತಿ, ಇವ ಛೇದಕಗಳ. ನೆಕ್ಸ್ಟ್ ಇಲ್ಲಿ ಸೊ ಇದೇನೈತಿ ಫಸ್ಟ್. ಸೊ ಇದೇನಾಗುತ್ತೆ, ಇದು ಪೂರ್ವ ದವಡೆ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಏನೈತಿ, ಇದು ದವಡೆ ಹಲ್ಲು ಇಲ್ಲಿ ಆಗುತ್ತೆ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ಗಳನ್ನ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ರು, ನಾ ಅದನ್ನ ನೋಡಲಿಲ್ಲ. ಸೊ ಇಲ್ಲಿ ಬೆಟ್ರ್ ನೀವು ಇಂಗ್ಲೀಷ್ದಾಗ ನೆನಪಿಟ್ಕೋದ ಒಳ್ಳೆಯದ. ಸೊ ಸೆಕೆಂಡರಿ ಪ್ರಿಮೋಲಾರ, ಸೆಕೆಂಡ್ ಮೋಲಾರ, ಇಲ್ಲಿ ಫಸ್ಟ್ ಮೋಲಾರ, ಥರ್ಡ್ ಮೋಲಾರ, ಇಲ್ಲಿ ಫಸ್ಟ್ ಪ್ರಿಮೋಲಾರ. ಸೊ ಇವುಗಳನ್ನ ಈ ರೀತಿ ನೆನಪಿಟ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಕ್ವಶನ್, ಗಂಗಾ ನದಿಯು ಉತ್ತರದ ಉಪನದಿಗಳಲ್ಲಿ ಒಂದಾದ್ದನ್ನು ಇಲ್ಲಿ ಗುರುತಿಸಿ ಎಂದಿದ್ದರು. ಇಲ್ಲಿ ಚಂಬಲ್ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಚಂಬಲ್ ಎಲ್ಲಿ ಅದ ನೋಡ್ರಿ, ಚಂಬಲ್ ನದಿ ಇಲ್ಲಿ ಅದ. ಸೊ ಚಂಬಲ್ ನದಿ ಇಲ್ಲದ. ಸೊ ಅವರ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ, ಆಪ್ಷನ್ ಕೋಸಿ ಕೊಟ್ಟಿದ್ರು, ಕೋಸಿ, ಸೋನಾ ಹಾಗೂ ದಾಮೋದರ. ಸೊ ಇಲ್ಲಿ ಉತ್ತರಕ್ಕೆ ಯಾವುದದ ಅಂದ್ರೆ ಇಲ್ಲಿ ಚಂಬಲ್ ನದಿ ಏನೈತಿ ಅದ. ನೆಕ್ಸ್ಟ್ ಕ್ವಶನ್, ಹಿಮನದಿಗಳು ಏನಾಗಿರ್ತಾವ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಿಮನದಿಗಳು ಇಲ್ಲಿ
ಅಲ್ಲಿ ಇಲ್ಲಿ ಪ್ರಯಾಣಿಸುತ್ತಿರುವ ಹಿಮದ ದೊಡ್ಡ ದಿಬ್ಬಗಳಾಗಿರ್ತಾವ. ಇವ ಹಿಮನದಿಗಳು ಅನ್ನೋದು ಅಲ್ಲಿ ಇಲ್ಲಿ ಪ್ರಯಾಣಿಸುತ್ತಿರುವ ಹಿಮದ ದೊಡ್ಡ ದಿಬ್ಬಗಳಾಗಿರ್ತಾವ. ನೆಕ್ಸ್ಟ್, ವಿವಾಹಿತ ಹಿಂದೂ ಮಹಿಳೆಯರ ಹಣೆಯ ಮೇಲೆ ಸುಂದರವನ್ನು ಹಂಚಿಕೊಳ್ಳುವುದು ಡ್ಯಾಶ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂದರು. ಇದು ಸಾಂಸ್ಕೃತಿಕ ಮಾದರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ 75ನೇದ ಕೆಳಗಿನ ಯಾವ ಹೇಳಿಕೆ ಸಂಸ್ಕೃತಿಯ ಬಗ್ಗೆ ಸರಿಯಾಗಿದೆ ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ ಸಂಸ್ಕೃತಿಯ ಬಗ್ಗೆ ನಿರ್ದಿಷ್ಟ ಗುಂಪಿನ ಸದಸ್ಯರಿಂದ ಸಂಸ್ಕೃತಿಯನ್ನು ಸಾಮಾನ್ಯವಾಗಿ ಹಂಚಿಕೊಳ್ಳಲಾಗುತ್ತದೆ ಅನ್ನೋದಿಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಆಪಾದಿತ ಸ್ಥಿತಿಗೆ ಉದಾಹರಣೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪಾದಿತ ಸ್ಥಿತಿಗೆ ಉದಾಹರಣೆ ಯಾವುದಾಗುತ್ತೆ ಅಂದ್ರೆ ಇಲ್ಲಿ ಗ್ರಾಮದ ಮುಖ್ಯಸ್ಥ ಅನ್ನೋದಿಲ್ಲಿ ಆಗುತ್ತೆ. ನೆಕ್ಸ್ಟ್, ಕೆಳಗಿನ 4 ಪದಗಳಲ್ಲಿ 3 ಪದಗಳು ಯಾವುದೋ ಒಂದು ರೀತಿಯಲ್ಲಿ ಸಾಮ್ಯತೆಯನ್ನು ಹೊಂದಿವೆ ಮತ್ತು ಒಂದು ಪದ ಭಿನ್ನವಾಗಿದೆ, ಗುಂಪಿಗೆ ಸೇರಿದನ್ನು ಗುರುತಿಸಿ ಎಂದಿದ್ದರು. ಸೊ ಇಲ್ಲಿ 77ನೇದ ಬ್ರೆಸಿಲಿಯಾ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್ 94ನೇದ 2023 ಸಾಲಿನ ನೃತ್ಯ ಕಲಾನಿಧಿ ಪ್ರಶಸ್ತಿ ವಿಜೇತರು ವಸಂತಲಕ್ಷ್ಮಿ ನರಸಿಂಹಾಚಾರ್ಯರವರಾಗಿದ್ದಾರೆ. ಅವರು ಈ ಕೆಳಗಿನ ಯಾವ ನೃತ್ಯ ಪ್ರಕಾರದಲ್ಲಿ ಪರಿಣಿತರಾಗಿದ್ದರು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕೂಚಿಪುಡಿ ಮತ್ತು ಭರತನಾಟ್ಯ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಕೂಚಿಪುಡಿ ಏನೈತಿ, ಕೂಚಿಪುಡಿ ಮತ್ತು ಭರತನಾಟ್ಯ ಇವೆರಡು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಈ ಕೂಚಿಪುಡಿ ಭರತನಾಟ್ಯ ಕಥಕ್ ಏನೈತಿ ಉತ್ತರ ಭಾರತದಾಗ. ನೆಕ್ಸ್ಟ್ ಕಥಕ್ಕಳಿ ಮತ್ತು ಭರತನಾಟ್ಯ ಇಲ್ಲಿ ಭರತನಾಟ್ಯ ಏನೈತಿ ಇದ ತಮಿಳುನಾಡಿನಾಗ. ಈ ಮೋಹಿನಿ ಅಟ್ಟಮ್ಮ ಕಥಕ್ಕಳಿ ಏನೈತಿ ಇವೆರಡು ಕೇರಳದಾಗ ಕಂಡು ಬರ್ತದ. ಸೊ ಮೋಹಿನಿ ಅಟ್ಟಮ್ಮ ಇದ ಮಹಿಳೆಯರು ಮಾಡೋದ. ಸೊ ಕಥಕ್ಕಳಿ ಏನೈತಿದ ಪುರುಷರು ಮಾಡೋದ, ಪುರುಷರ ನೃತ್ಯ ಆಗಿರ್ತದೆ ಕಥಕ್ಕಳಿ ಮೋಹಿನಿ ಅಟ್ಟಮ್ಮ. ನೆಕ್ಸ್ಟ್ ಇಲ್ಲಿ ಕೂಚಿಪುಡಿ ಆಂಧ್ರದಾಗ. ನೆಕ್ಸ್ಟ್ ಭರತನಾಟ್ಯ ಇದು ತಮಿಳ್ನಾಡ್ದಾಗ. ಇದು ಕಥಕ ಉತ್ತರ ಪ್ರದೇಶ ಕೊಡ್ತಾರೋ, ಬಟ್ ಉತ್ತರ ಭಾರತ ಅಂತಲೂ ಬರ್ತದೆ. ಸೊ ಉತ್ತರ ಪ್ರದೇಶ ಅಂತ ನೆನಪಿಟ್ಕೋಬೋದು. ಮಣಿಪುರ ಏನೈತಿ ಮಣಿಪುರದಾಗ ಇದನ್ನು ನೃತ್ಯಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ಈಗಿನ ಅಧ್ಯಕ್ಷ ಯಾರಂತ ಕೇಳಿದಾರೆ. ಸೊ ಇದು 2023 ನಡೆದಿರುವ ಕ್ವಶನ್ ಪೇಪರ್. ಹಾಗಾಗಿ ಇಲ್ಲಿ ರೇಖಾ ಶರ್ಮಾ ಅನ್ನೋರ ಆಗುತ್ತೆ. ಸೊ ಇವರು 2018ರಿಂದ 2024 ಇವರು ಮಹಿಳಾ ಆಯೋಗದ ಅಧ್ಯಕ್ಷರಿರ್ತಾರೆ. ಸೊ ಈಗ ಸದ್ಯಕ್ಕೆ 2024ರಿಂದ ಯಾರ್ದಾರಂದ್ರೆ ವಿಜಯ ಕಿಶೋರ್ ಅನ್ನೋರು ಅದಾರು. ವಿಜಯ ಕಿಶೋರ್ ಅನ್ನೋರು ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ಅದಾರು. ನೆಕ್ಸ್ಟ್, ಜನವರಿ 2023 ದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಚಲನಚಿತ್ರ ಉತ್ಸವ ಮುಂಬೈಯಲ್ಲಿ ಜರುಗಿತು. ಈ ಕೆಳಗಿನ ಯಾವ ರಾಷ್ಟ್ರವು SCOದ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಕೇಳಿದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಬಾಂಗ್ಲಾದೇಶ ಇಲ್ಲಿ ಸದಸ್ಯತ್ವವನ್ನು ಇಲ್ಲಿ ಪಡೆದಿಲ್ಲ. ನೆಕ್ಸ್ಟ್, ಭಾರತ ಸರ್ಕಾರವು ನವೆಂಬರ್ 15 ಅನ್ನು ಜನಜಾತಿಯ ಗೌರವ ದಿವಸ ಎಂದು ಘೋಷಿಸಿ ವೀರ ಬುಡಕಟ್ಟಿನ ಸ್ವತಂತ್ರ ಹೋರಾಟಗಾರರ ನೆನಪಿಗೆ ಈ ದಿವಸವನ್ನು ಮೀಸಲಾಗಿಟ್ಟಿದೆ. ನವೆಂಬರ್ 15ರಂದು ಈ ಕೆಳಗಿನ ಬುಡಕಟ್ಟಿನ ಸ್ವಾತಂತ್ರ್ಯ ಹೋರಾಟಗಾರನ ಜನ್ಮದಿನವಾಗಿದೆ ಅಂತ ಕೇಳಿದರು. ಇಲ್ಲಿ ಬಿರ್ಸಾ ಮುಂಡಾ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ನೀತಿ ಆಯೋಗ ಈ ಕೆಳಗಿನ ಯಾವ ವಿದೇಶಿ ಸರ್ಕಾರದ ಸಹಯೋಗದೊಂದಿಗೆ ಎಲೆಕ್ಟ್ರಿಕ್ ವಾಹನಗಳ ಕುರಿತು ಒಂದೆಡೆ ಎಲ್ಲ ಮಾಹಿತಿಯನ್ನು ಒದಗಿಸುವ ಈ ಅಮೃತ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಯುನೈಟೆಡ್ ಕಿಂಗ್ಡಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಆರ್ಥಿಕ ಸಮೀಕ್ಷೆ 2022-23 ಪ್ರಕಾರ ಯಾವ ವರ್ಷದ ವೇಳೆಗೆ ಭಾರತವು ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಸಹಾಯದಿಂದ ಸ್ವತಂತ್ರ ಇಂಧನ ರಾಷ್ಟ್ರವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ 2030 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯಕ್ಕೆ ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ 2022ನೇ ಸಾಲಿನ ತೋಟಗಾರಿಕೆಯಲ್ಲಿ ಅತ್ಯುತ್ತಮ ರಾಜ್ಯ ಎಂದ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದೂ ಆಗೋದಿಲ್ಲ ಅನ್ನೋದಿಲ್ಲಿ ಆಗುತ್ತೆ. ಸೊ ಇಲ್ಲಿ ಅವಾರ್ಡ್ ಬಂದಿದ್ದ ಕರ್ನಾಟಕಕ್ಕೆ ಈ ಅವಾರ್ಡ್ ಬಂದಿದೆ.
ಸೊ ಇಲ್ಲಿಗೆ ಇವ 100 ಕ್ವಶನ ಕಂಪ್ಲೀಟ. ಸೊ ಏನ ಮೆಂಟಲಿಟಿ ಕ್ವಶನ್ ಅದಾವೆ ಅದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.